ಪೆಲಿಯೋಲಿಥಿಕ್ ಏಜ್ ಇಂದ ಅಂದ್ರೆ ಜನರಲ್ ಆಗಿ ಪ್ರೀ ಹಿಸ್ಟ್ರಿದು ಇಂಟೆನ್ಷನ್ ಏನು ನಾವು ಓದೋದು ಅಂತ ಹೇಳಿದ್ರೆ ಯಾವ ತರ ಹಂಟರ್ ಗ್ಯಾದರ್ ಆಗಿದ್ದವನು ಯಾವ ತರ ಅಗ್ರಿಕಲ್ಚರಿಸ್ಟ್ ಆಗ್ತಾನೆ, ಯಾವ ತರ ಇವಲ್ಯೂಷನ್ ನಡೆಯುತ್ತೆ ಹಂಟರ್ ಗ್ಯಾದರ್ ಇಂದ ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ಬಿಟ್ಟು ಆ ಒಂದು ಇವಲ್ಯೂಷನ್ ನೋಡ್ತಿದೀವಿ ನಾವು ಪ್ರೀ ಹಿಸ್ಟ್ರಿಯಲ್ಲಿ. ಸೊ ಈ ಒಂದು ಇವಲ್ಯೂಷನ್ ಅಲ್ಲಿ ಒಂದು ಇಂಟರಿಮ್ ಬರುತ್ತೆ, ಒಂದು ಸಣ್ಣ ಪಾಸ್ ಬರುತ್ತೆ, ಸಣ್ಣ ಒಂದು ಇನ್ನೊಂದು ಎರ ನೋಡ್ತೀವಿ ನಾವು, ಅದಕ್ಕೆ ನಾವು ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ ಅಥವಾ ಮಿಡಲ್ ಸ್ಟೋನ್ ಏಜ್ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ಈ ಮಿಡಲ್ ಸ್ಟೋನ್ ಏಜ್ ಬರೋದಕ್ಕೆ ಒಂದು ಬಹಳ ಸಿಗ್ನಿಫಿಕೆಂಟ್ ಇವೆಂಟ್ ಆಗುತ್ತೆ ಜಿಯೋಗ್ರಫಿಕಲಿ. ಏನು ಅಂತ ಹೇಳಿದ್ರೆ ಅಲ್ಲಿ ತನಕ ಹೇಳಿದ್ದೆ ನಿಮ್ಗೆ ಐಸ್ ಏಜ್ ಅಂತ ಹೇಳಿದ್ದೆ ನಿಮ್ಗೆ. ಐಸ್ ಏಜ್ ಅಂತೆ, ಐಸ್ ಏಜ್ ನಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ನಲ್ಲಿ ನಾರ್ದರ್ನ್ ಆರ್ಕ್ಟಿಕ್ ಸರ್ಕಲ್ ನಲ್ಲಿ ಮತ್ತೆ ಕೆಳಗಡೆ ಅಂಟಾರ್ಟಿಕ್ ಸರ್ಕಲ್ ಕಂಪ್ಲೀಟ್ ಆಗಿ ಫ್ರೀಸ್ ಆಗಿರೋದನ್ನ ನೋಡಬಹುದು ನೀವು. ಸೊ ಹಾಗಾಗಿ ಏನಾಗಿರುತ್ತೆ, ಸಿ ಲೆವೆಲ್ ಬಹಳ ಕೆಳಗಡೆ ಇರುತ್ತೆ, ಸಿ ಲೆವೆಲ್ ಬಹಳ ಕೆಳಗಡೆ ಇರುತ್ತೆ, ಎಲ್ಲಾ ಕಡೆನೂ ಕೂಡ ಐಸ್ ಸೇರ್ಕೊಂಡ್ಬಿಟ್ಟಿರುತ್ತೆ. ಐಸ್ ಏಜ್ ಅಂತ ಹೇಳಿದ್ರೆ ಇಡೀ ಭೂಮಿಗೆ ಕಂಪ್ಲೀಟ್ ಆಗಿ ಐಸ್ ಆಗ್ಬಿಟ್ಟಿತ್ತು ಅಂತಲ್ಲ, ಟ್ರಾಪಿಕಲ್ ರೀಜನ್ ಏನ್ ನೋಡ್ತೀವಿ ನಾವು, ಟ್ರಾಪಿಕಲ್ ಮತ್ತೆ ಟೆಂಪರೇಟ್ ರೀಜನ್ ಅಲ್ಲಿ ಮನುಷ್ಯರು ವಾಸ ಮಾಡ್ತಾ ಇದ್ರು. ಟ್ರಾಪಿಕಲ್ ಮತ್ತೆ ಟೆಂಪರೇಟ್ ರೀಜನ್ ವಾಸ್ ಲಶ್ ಗ್ರೀನ್ ಅಂತ ಹೇಳ್ಬೋದು ನಾವು. ಸೊ ಏನಾಗುತ್ತೆ, ಪೆಲಿಯೋಲಿಥಿಕ್ ಎಂಡಿಂಗ್ ಸ್ಟೇಜ್ ನಲ್ಲಿ ಐಸ್ ಏಜ್ ಐಸ್ ಏಜ್ ನಲ್ಲಿ ಏನ್ ಐಸ್ ನೋಡ್ತೀವಿ ನಾವು ಅದು ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಐಸ್ ಏಜ್ ಎಂಡ್ ಆಗುತ್ತೆ, ಐಸ್ ಏಜ್ ಎಂಡ್ ಆದಾಗ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸಿ ಲೆವೆಲ್ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಈವೆಂಟ್ ಇಂದ ಮುಂದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಸೊ ಈ ಮೆಸೋಲಿಥಿಕ್ ಏಜ್ ಇದನ್ನ ನಾವು ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತಾನು ಕರಿಬಹುದು, ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸಿಷನಲ್ ಸ್ಟೇಜ್ ಅಂತಾನು ಕೂಡ ಕರಿಬಹುದು. ಇಲ್ಲಿ ಚೀಫ್ ಆಕ್ಯುಪೇಷನ್ ಯಾವ್ದಾಗಿತ್ತು, ಇಲ್ಲಿ ಚೀಫ್ ಆಕ್ಯುಪೇಷನ್ ವಾಸ್ ಹಂಟಿಂಗ್, ಬೇಟೆ ಆಡ್ತಾ ಇದ್ದ, ಫಿಶಿಂಗ್, ಇನ್ನೊಂದ್ ಕಡೆಗೆ ಗ್ಯಾದರಿಂಗ್. ಹಂಟರ್ ಗ್ಯಾದರ್ ಆಗಿರೋನು ನಿಧಾನಕ್ಕೆ ಫಿಶಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಲ್ತ್ಕೊಳ್ತಾನೆ. ಸೊ ಮೆಸೋಲಿಥಿಕ್ ಏಜ್ ನಲ್ಲಿ ನಿಧಾನಕ್ಕೆ ಅಂದ್ರೆ ಏನದು ಪೆಲಿಯೋಲಿಥಿಕ್ ಏಜ್ ನಲ್ಲಿ ಕಂಪ್ಲೀಟ್ ಆಗಿ ಹಿ ವಾಸ್ ಅ ವಾಂಡರರ್. ನಿಯೋಲಿಥಿಕ್ ಏಜ್ ಬಂದ್ರೆ ನಿಧಾನಕ್ಕೆ ಸೆಟಲ್ ಲೈಫ್ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಈ ಟೈಮ್ ಪೀರಿಯಡ್ ನಲ್ಲಿ ಆ ಟೈಪ್ ಆಫ್ ಸೆಟಲ್ಮೆಂಟ್ ಗಳನ್ನ ನೋಡ್ತೀವಿ, ಆ ಟೈಪ್ ಆಫ್ ಟೆಂಪ್ರವರಿ ಸೆಟಲ್ಮೆಂಟ್ ನ ನೋಡ್ತೀವಿ. ಒಂದು ಜಾಗಕ್ಕೆ ಹೋದ್ರೆ ಒಂದ್ ಜಾಗದಲ್ಲಿ 1 ವರ್ಷನೋ 2 ವರ್ಷನೋ 3 ವರ್ಷನೋ ಒಂದ್ ಕಡೆಗೆ ನಿಂತ್ಕೊಳ್ತಿದ್ದ ಅವನು. ಒಂದು ಜಾಗದಲ್ಲಿ ಸ್ವಲ್ಪ ಕ್ರೂಡ್ ಆಗಿ ಅಗ್ರಿಕಲ್ಚರ್ನ ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅಂತ ಹೇಳ್ಬೋದು ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಅದು ಲೇಟರ್ ಪಾರ್ಟ್ ನಲ್ಲಿ ಆದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಹಿ ವಾಸ್ ಸ್ಟಿಲ್ ಅ ಹಂಟರ್, ಹಿ ವಾಸ್ ಸ್ಟಿಲ್ ಅ ಗ್ಯಾದರರ್ ಅಂತ ಹೇಳ್ಬೋದು ನಾವು. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಡೊಮೆಸ್ಟಿಕ್ ಕಲ್ಟಿವೇಶನ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಆಗೋದು ಕೂಡ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ ನೋಡ್ತೀವಿ. ಇನಿಷಿಯಲ್ ಸ್ಟೇಜ್ ನಲ್ಲಿ ನಾಯಿನ ಡೊಮೆಸ್ಟಿಕೇಟ್ ಮಾಡ್ಕೊಳ್ತೀವಿ, ಅದಾದ್ಮೇಲೆ ಕ್ಯಾಟಲ್ನ ಮಾಡ್ಕೊಳ್ತೀವಿ, ಶೀಪ್ನ ಮಾಡ್ಕೊಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಮೀಟ್. ಯಾವಾಗ ಹಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲ್ಲ ಅವಾಗ ಏನ್ ಮಾಡ್ಕೊಳ್ತೀವಿ ನಾವು, ಡೊಮೆಸ್ಟಿಕೇಟ್ ಮಾಡಿರುವಂತಹ ಅನಿಮಲ್ನ ಫುಡ್ ಆಗಿ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಜೊತೆಗೆ ಈ ಒಂದು ಮೆಸೋಲಿಥಿಕ್ ಏಜ್ ನಲ್ಲಿ ಆಗ್ಲೇ ಹೇಳ್ದಂಗೆ ನಾನು ಕಲ್ಟಿವೇಶನ್ ಒಂದು ರೀತಿಯಲ್ಲಿ ಕಲ್ಟಿವೇಶನ್ ಸ್ಟಾರ್ಟ್ ಆಗಿದೆ, ಒಂದು ರೀತಿಯಲ್ಲಿ ಪ್ರಿಮಿಟಿವ್ ಕಲ್ಟಿವೇಶನ್ ಸ್ಟಾರ್ಟ್ ಆಗಿರುತ್ತೆ ಲೇಟರ್ ಪಾರ್ಟ್ ಆಫ್ ಮೆಸೋಲಿಥಿಕ್ ಏಜ್ ನಲ್ಲಿ. ಅಂದ್ರೆ ಏನಕ್ಕೆ ವೈ ವಿ ಗ್ಯಾದರ್, ಏನಕ್ಕೆ ಹುಡುಕೊಂಡು ಹೋಗ್ಬೇಕು ಫುಡ್ನ ನಾವಿರುವಂತಹ ಜಾಗದಲ್ಲೇ ಕಲ್ಟಿವೇಟ್. ನಿಧಾನಕ್ಕೆ ಅಷ್ಟು ಲಕ್ಷ ವರ್ಷ ಹ್ಯೂಮನ್ ಎವಲ್ಯೂಷನ್ ನಿಧಾನಕ್ಕೆ ರಿಯಲೈಸ್ ಆಗುತ್ತೆ ಅವನಿಗೆ. ಏನ್ ರಿಯಲೈಸ್ ಆಗುತ್ತೆ, ಇದೇನು ನ್ಯಾಚುರಲ್ ಆಗಿ ಬೆಳ್ಕೊಳ್ತಿದೆ ಕ್ರಾಪ್ಗಳೆಲ್ಲನೂ ಕೂಡ ಅದನ್ನ ನಾನು ಕೂಡ ಇಂಡ್ಯೂಸ್ ಮಾಡಿ ಬೆಳೆಸ್ಕೋಬಹುದು ಅನ್ನೋಂಥ ಒಂದು ಐಡಿಯಾ ಗೊತ್ತಾಗುತ್ತೆ ಅವನಿಗೆ. ಸೊ ಹಾಗಾಗಿ ಏನ್ ಮಾಡ್ತಾನೆ ಅವನು, ನಿಧಾನಕ್ಕೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಇಲ್ಲಿ ಕಂಪ್ಲೀಟ್ ಆಗಿ ಸೆಟಲ್ಡ್ ಅಗ್ರಿಕಲ್ಚರ್ ನೋಡೋದಿಲ್ಲ ನಾವಿಲ್ಲಿ, ಇಲ್ಲಿ ಶಿಫ್ಟಿಂಗ್ ಅಗ್ರಿಕಲ್ಚರ್ ನೋಡ್ತೀವಿ ನಾವು, ಅಥವಾ ಇದಕ್ಕೆ ಜುಮ್ ಅಗ್ರಿಕಲ್ಚರ್ ಅಂತಾನು ಕೂಡ ಕರೀತಾರೆ. ಶಿಫ್ಟಿಂಗ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಒಂದು ಲಾರ್ಜ್ ಫಾರೆಸ್ಟ್ ಸ್ವಾಟ್ಸ್ ಆಫ್ ಲ್ಯಾಂಡ್ ನ ಕ್ಲಿಯರ್ ಮಾಡೋದು, ಅಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡೋದು, ಸಾಯಿಲ್ ಏನಾಗುತ್ತೆ ಫರ್ಟಿಲಿಟಿ ಕಳ್ಕೊಳ್ಳುತ್ತೆ, ಆ ಜಾಗ ಬಿಟ್ಟು ಮುಂದಕ್ಕೆ ಹೋಗೋದು, ಅಲ್ಲಿ ಫಾರೆಸ್ಟ್ ಕ್ಲಿಯರ್ ಮಾಡೋದು, ಅಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡೋದು. ಈ ತರದ್ದು ಶಿಫ್ಟಿಂಗ್ ಅಗ್ರಿಕಲ್ಚರ್ನ, ಆ ಟೈಪ್ ಆಫ್ ಶಿಫ್ಟಿಂಗ್ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡೋದನ್ನ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ಅವನ ಟೂಲ್ಸ್ಗಳ ಜೊತೆಗೆ ನಾವೇನು ಬಹಳ ಎಮೋಷನಲ್ ಆಗ್ಬಿಟ್ಟಿರ್ತಾನೆ ಮನುಷ್ಯ ಮೆಸೋಲಿಥಿಕ್ ಏಜ್ ನಲ್ಲಿ. ಅವ್ನು ಎಮೋಷನಲ್ ಆಗಿದ್ದಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ಅವ್ನು ಏನ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತಿರ್ತಾನೆ. ಅವ್ನ ಬರಿಯಲ್ಸ್ ಈ ಟೈಮಲ್ಲಿ ಸೊಸೈಟಿ ಅನ್ನುವಂಥದ್ದು ಕಂಪ್ಲೀಟ್ ಆಗಿರುತ್ತೆ, ಸೊಸೈಟಿ ಅನ್ನುವಂಥ ಒಂದು ಸ್ಟ್ರಕ್ಚರ್ ಅಥವಾ ಸೊಸೈಟಿ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗಿರುತ್ತೆ. ಸೊಸೈಟಿ ಬಂದಿರುತ್ತೆ, ಸೊಸೈಟಿ ಬಂದ್ಮೇಲೆ ಸುಮಾರು ನಾರ್ಮ್ಸ್ ಗಳು ಬಂದಿರುತ್ತೆ, ಅದರಲ್ಲಿ ಬರಿಯಲ್ ಮೆಥಡ್ಸ್ ಕೂಡ ಒಂದು. ಈ ಮೆಸೋಲಿಥಿಕ್ ಏಜ್ ನಲ್ಲಿ ಸುಮಾರು ಬರಿಯಲ್ಸ್ ಗಳನ್ನ ನೋಡ್ತೀವಿ ನಾವು. ಆ ಬರಿಯಲ್ಸ್ ಗಳ ಜೊತೆಗೆ ಅವ್ನು ಯೂಸ್ ಮಾಡ್ತಿರುವಂತಹ ಸ್ಟೋನ್ ಟೂಲ್ಸ್ ಗಳನ್ನು ಕೂಡ ನೋಡ್ತೀವಿ. ಆದ್ರೆ ಕಾಂಟ್ರರಿಲಿ ಟು ಪೆಲಿಯೋಲಿಥಿಕ್ ಏಜ್, ಇಲ್ಲಿ ಬಹಳ ದೊಡ್ಡ ಟೂಲ್ಸ್ ಗಳನ್ನ ನೋಡೋದಿಲ್ಲ ನಾವು, ಇಲ್ಲಿ ಬಹಳ ಸಣ್ಣ ಟೂಲ್ಸ್ ಗಳನ್ನ ನೋಡ್ತೀವಿ. ಅದಕ್ಕೋಸ್ಕರ ಈ ಮೆಸೋಲಿಥಿಕ್ ಏಜ್ ನ ನಾವು ಮೈಕ್ರೋಲಿಥ್ ಅಂತಾನು ಕೂಡ ಕರಿತೀವಿ. ಏನಕ್ಕೆಂದ್ರೆ ಇಲ್ಲಿ ಹಿಲ್ ಬಿ ಯೂಸಿಂಗ್ ಸ್ಮಾಲ್ ಟೋನ್ಸ್, ಹಿ ಹ್ಯಾಡ್ ಬೀನ್ ಯೂಸಿಂಗ್ ಸ್ಮಾಲ್ ಸ್ಟೋನ್ ಟೂಲ್ಸ್, ಸಣ್ಣ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಆಗ್ಲೇ ಹೇಳ್ದೆ ನಿಮ್ಗೆ ಹಿ ವಾಸ್ ಹಂಟರ್ ಅಂತ ಹೇಳ್ದೆ, ಇವನು ಬೇಟೆ ಆಡ್ತಿರ್ತಾನೆ. ಇಲ್ಲಿ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಬೇಟೆ ಆಡ್ತಾ ಇದ್ದಿದ್ದವನು ದೊಡ್ಡ ಪ್ರಾಣಿಗಳನ್ನ, ಆದ್ರೆ ಮೆಸೋಲಿಥಿಕ್ ಏಜ್ ನಲ್ಲಿ ಹಿ ಸ್ಟಾರ್ಟೆಡ್ ಹಂಟಿಂಗ್ ಸ್ಮಾಲರ್ ಅನಿಮಲ್ಸ್.
ಸಣ್ಣ ಸಣ್ಣ ಅನಿಮಲ್ಸ್ಗಳನ್ನ ಹಂಟ್ ಮಾಡಬೇಕು ಅಂದ್ರೆ ಪ್ರಿಸಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಿಸಿಷನ್ಗೋಸ್ಕರ ಸಣ್ಣ ಸಣ್ಣ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಆ ಸಣ್ಣ ಸಣ್ಣ ಸ್ಟೋನ್ ಟೂಲ್ಸ್ಗಳನ್ನ ಆ ಸಣ್ಣ ಸಣ್ಣ ಸ್ಟೋನ್ ಟೂಲ್ಸ್ಗಳ ಜೊತೆಗೆ ಬೋಂಡ್ ಆರೋದು ಯೂಸೇಜ್ ಕೂಡ ಫಸ್ಟ್ ಟೈಮ್ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಏನಕ್ಕೆ? ಪ್ರಿಸಿಷನ್ ಸ್ಟ್ರೈಕಿಗೆ ಬೋಂಡ್ ಆರೋ ಹೇಳಿ ಮಾಡಿಸಿರುವಂತಹ ಒಂದು ಟೂಲ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಈ ಏಜ್ ನ ಮೈಕ್ರೋಲಿಥ್ ಅಂತಾನು ಕೂಡ ಕರಿತೀವಿ. ಪ್ರಾಬಬ್ಲಿ ಈ ಒಂದು ಎರಾದಲ್ಲಿ ಈ ಮೈಕ್ರೋಲಿಥಿಕ್ ಏಜ್ ನಲ್ಲಿ 5 ಸೆಂಟಿಮೀಟರ್ಗಿಂತ ಜಾಸ್ತಿ ದೊಡ್ಡದಿರುವಂತಹ ಸ್ಟೋನ್ ಟೂಲ್ಸ್ ನ ನೋಡೋದೇ ಇಲ್ಲ ನಾವು. ಸೊ ಹಾಗಾಗಿ ಇದನ್ನ ನಾವು ಮೈಕ್ರೋಲಿಥಿಕ್ ಏಜ್ ಅಂತ ಕರಿಬಹುದು. ಎಕ್ಸಾಂಪಲ್ ಈ ತರ ಇದೆ. ಈ ತರ ಬಹಳ ಶಾರ್ಪ್ ಆಗಿರುವಂತಹ ಸಣ್ಣ ಸಣ್ಣ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಈ ಸಣ್ಣ ರಾಬಿಟ್ ಆಗಿರ್ಬೋದು, ಸ್ಕ್ವಿರಲ್ ಆಗಿರ್ಬೋದು, ಈ ತರದ ಸಣ್ಣ ಸಣ್ಣ ಅನಿಮಲ್ಗಳನ್ನ ಬೇಟಾಡಬೇಕು ಅಂತ ಹೇಳಿದ್ರೆ ಪ್ರಿಸಿಷನ್ ಸ್ಟ್ರೈಕ್ ಬಹಳ ಇಂಪಾರ್ಟೆಂಟ್. ಅದೇ ತರದ ಪ್ರಿಸಿಷನ್ಗೋಸ್ಕರ ಸಣ್ಣ ಸಣ್ಣ ಟೂಲ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಮೆಸೋಲಿಥಿಕ್ ಮ್ಯಾನ್. ಇದು ಜನರಲಿ ಈ ಮೆಸೋಲಿಥಿಕ್ ಯಾರಾದ್ರೂ ಸೆಟ್ಲ್ಮೆಂಟ್ಸ್ ಅಂತ ಹೇಳ್ಬೋದು ನಾವು ಥ್ರೂ ಔಟ್ ಇಂಡಿಯಾ. ಇಲ್ಲೂ ಕೂಡ ಅದು ಏನಾಗ್ತಿದೆ ನಿಧಾನಕ್ಕೆ ಇಲ್ಲಿ ಅಂತ ಹೇಳಿದ್ರೆ ರಿವರ್ ವ್ಯಾಲಿಯಿಂದ ಮತ್ತೆ ಹಿಲ್ ಸ್ಟೇಷನ್ ಇಳಿದು ಸ್ವಲ್ಪ ಕೆಳಗಡೆಗೆ ಬರ್ತಾ ಇದ್ದಾನೆ ಮನುಷ್ಯ. ಸ್ವಲ್ಪ ಕೆಳಗಡೆ ಸೆಟ್ಲ್ಮೆಂಟ್ ಗಳನ್ನ ನೋಡ್ತೀವಿ. ಆ ರಿವರ್ ವ್ಯಾಲಿಯಿಂದ ಸ್ವಲ್ಪ ದೂರಕ್ಕೆ ಹ್ಯೂಮನ್ ಸೆಟ್ಲ್ಮೆಂಟ್ ಗಳನ್ನ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಆದ್ರೆ ಕಂಪ್ಲೀಟ್ ಆಗಿ ದೂರ ಹೋಗಿಲ್ಲ. ಕಂಪ್ಲೀಟ್ ಆಗಿ ರಿವರ್ನ ಮೇಲ್ಗಡೆಗೆ ಡಿಪೆಂಡೆನ್ಸ್ ಮನುಷ್ಯನಿಗೆ ಇವತ್ತೂ ಕೂಡ ಕಡಿಮೆ ಆಗಿಲ್ಲ. ಆದ್ರೆ ಪೇಲಿಯೋಲಿಥಿಕ್ ಕಂಪೇರ್ ಮಾಡ್ಕೊಂಡ್ರೆ ಮೆಸೋಲಿಥಿಕ್ ಏಜ್ ನಲ್ಲಿ ಸ್ವಲ್ಪ ಪ್ಲೇನ್ ಏರಿಯಾಸ್ ನಲ್ಲಿ ಸೆಟ್ಲ್ಮೆಂಟ್ ಗಳನ್ನ ಜಾಸ್ತಿ ನೋಡ್ತೀವಿ ನಾವು. ಸ್ವಲ್ಪ ಒಂದ್ ರೀತಿಯಲ್ಲಿ ಈ ಕಚ್ಚಾ ಹೌಸಸ್ ಅಂತ ಕರಿತೀವಲ್ಲ ನಾವು, ಮಣ್ಣಿಂದ ಮಾಡಿರುವಂತ ಮನೆಗಳು, ಆ ತರದ್ದು ಕ್ರೂಡ್ ಫಾರ್ಮ್ ಆಫ್ ಕಚ್ಚಾ ಹೌಸಸ್ ನ ಕಡೆ ನೋಡ್ತೀವಿ ನಾವು. ಪೇಲಿಯೋಲಿಥಿಕ್ ಏಜ್ ನಲ್ಲಿ ಕಂಪ್ಲೀಟ್ ಆಗಿ ನ್ಯಾಚುರಲ್ ಶೆಲ್ಟರ್ಸ್ ನ ಯೂಸ್ ಮಾಡ್ಕೊಳ್ತಾ ಇದ್ರೆ, ಮೆಸೋಲಿಥಿಕ್ ಏಜ್ ನಲ್ಲಿ ಬಿಕಾಸ್ ಹಿ ವಾಸ್ ಸೆಟ್ಲಿಂಗ್ ಟೆಂಪ್ರರಿಲಿ ಅವನೇನ್ ಮಾಡ್ಕೊಳ್ತಾನೆ, ಟೆಂಪ್ರರಿ ಮನೆಗಳನ್ನು ಕೂಡ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅದ್ರ ಜೊತೆಗೆ ಬಹಳ ಫ್ರೀ ಟೈಮ್ ಇರ್ತಾ ಇತ್ತು ಇವನಿಗೆ. ಏನಕ್ಕೆ ಕಂಪ್ಲೀಟ್ ಅವ್ನ ಟೈಮ್ನ ಹಂಟಿಂಗಿಗೋಸ್ಕರ ಇಡಬೇಕಾಗಿರಲಿಲ್ಲ, ಕಂಪ್ಲೀಟ್ ಆಗಿ ಅವ್ನು ಗ್ಯಾದರರ್ ಆಗೇ ಇರಬೇಕಾಗಿರಲಿಲ್ಲ. ಒಂದು ರೀತಿಲಿ ಹೇಳಬೇಕು ಅಂದ್ರೆ ಡೊಮೆಸ್ಟಿಕೇಶನ್ ಆಗಿದೆ ಒಂದಷ್ಟು ಅನಿಮಲ್ಸ್ಗಳದ್ದು, ಒಂದು ರೀತಿಲಿ ಹೇಳಬೇಕು ಅಂದ್ರೆ ಪ್ರಿಮಿಟಿವ್ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದೆ. ಸೊ ಮನುಷ್ಯನಿಗೆ ಜಾಸ್ತಿ ಫ್ರೀ ಟೈಮ್ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು ಮೆಸೋಲಿಥಿಕ್ ಏಜ್ ನಲ್ಲಿ. ಜಾಸ್ತಿ ಫ್ರೀ ಟೈಮ್ ಸಿಕ್ಕಿದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ನಾವು ಈ ಕೇವ್ ಪೇಂಟಿಂಗ್ಸ್ ಅಂತ ಏನ್ ನೋಡ್ತೀವಿ, ಮೆಸೋಲಿಥಿಕ್ ಮ್ಯಾನ್ ಪ್ರೊಡ್ಯೂಸ್ಡ್ ಹ್ಯೂಜ್ ನಂಬರ್ ಆಫ್ ಕೇವ್ ಪೇಂಟಿಂಗ್ಸ್. ಏನಕ್ಕೆ ಅಂದ್ರೆ ಫ್ರೀ ಟೈಮ್ ಬಹಳ ಜಾಸ್ತಿ ಇತ್ತು, ಎಕ್ಸ್ಪ್ರೆಸ್ ಮಾಡುವಂತ ವೇ ಬಹಳ ವೇರಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸುಮಾರು ಟೈಪ್ಸ್ ಆಫ್ ಪೇಂಟಿಂಗ್ಸ್ ನ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ. ಸುಮಾರು ನಂಬರ್ ಆಫ್ ಪೇಂಟಿಂಗ್ಸ್ ನ ಕೂಡ ಜಾಸ್ತಿ ನೋಡ್ತೀವಿ ನಾವು ಮೆಸೋಲಿಥಿಕ್ ಏಜ್ ನಲ್ಲಿ, ಬಿಕಾಸ್ ಈ ಹ್ಯಾಡ್ ಲಾಟ್ ಆಫ್ ಟೈಮ್. ಸೊ ಈ ಮೆಸೋಲಿಥಿಕ್ ಏಜ್ ಏನ್ ನೋಡ್ತೀವಿ ಜಾಸ್ತಿ ವರ್ಷ ಇರಲಿಲ್ಲ, ಇದು ಆಲ್ಮೋಸ್ಟ್ 30,000 ಇಯರ್ಸ್ ಅಂತ ಅನ್ಕೊಳ್ಳಿ ಟೈಮ್ ಇಂಟರ್ವಲ್ ಬೆಳೆದಿರೋದು. ಪೇಲಿಯೋಲಿಥಿಕ್ ಏಜ್ ತರ ಆಲ್ಮೋಸ್ಟ್ 1.5 lakh year ಡ್ಯೂರೇಷನ್ ಇರಲಿಲ್ಲ ಮೆಸೋಲಿಥಿಕ್ ಏಜ್ ಇಂದು. ಒಂದಲ್ಲಿ ಹೇಳ್ಬೇಕು ಅಂದ್ರೆ ಟ್ರಾನ್ಸಿಷನ್ ಏಜ್ ಅಂತ ಹೇಳ್ಬೋದು ನಾವು. ಈ ಟ್ರಾನ್ಸಿಷನ್ ಏಜ್ ನಲ್ಲೇ ನಾವು ಸಣ್ಣ ಸಣ್ಣ ಸ್ಟೋನ್ಸ್ ಗಳನ್ನ ಯೂಸ್ ಮಾಡೋದು ನೋಡ್ಕೊಳ್ತೀವಿ. ಈ ಟ್ರಾನ್ಸಿಷನ್ ಟೈಮ್ ಪೀರಿಯಡ್ ನಲ್ಲೇ ಹೊಸ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಯಾವ ತರದ್ದು ಅಂತ ಹೇಳಿದ್ರೆ ಬೋ ಅಂಡ್ ಆರೋ ಅಲ್ವಾ. ಪ್ರಿಸಿಷನ್ ಸ್ಟ್ರೈಕ್ ಗೋಸ್ಕರ ಸಣ್ಣ ಸಣ್ಣ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಮೆಸೋಲಿಥಿಕ್ ಏಜ್ ನಲ್ಲಿ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಈ ಹ್ಯೂಮನ್ ಎವಲ್ಯೂಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಒಂದು ಪಾಯಿಂಟ್ ನ ಹೇಳಿದ್ದೆ ನಾನು. ಸದರ್ನ್ ಆಫ್ರಿಕಾದಿಂದ ಸ್ಟಾರ್ಟ್ ಮಾಡ್ಕೊಂಡು ನಿಧಾನಕ್ಕೆ ಕೋಸ್ಟ್ ನಲ್ಲೇ ಎಲ್ಲಾ ಕಡೆನೂ ಹೋಗಿರ್ತಾನೆ ಅವನು ಅಂತ ಹೇಳ್ಬಿಟ್ಟು, ಅವನು ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಅರ್ಥದ ಶೇಪ್, ಅದು ಅರ್ಥದ ಕಾಂಟಿನೆಂಟ್ಗಳ ಶೇಪ್ ಈ ತರ ಇತ್ತು. ಯಾವಾಗ ಐಸ್ ಏಜ್ ಮುಗೀತು, ಯಾವಾಗ ಐಸ್ ಏಜ್ ಎಂಡ್ ಆಯ್ತು, ಯಾವಾಗ ಸಿ ಲೆವೆಲ್ ಮೇಲಕ್ಕೆ ಬರ್ತಾ ಹೋಯ್ತು, ಅವಾಗ ಇವತ್ತು ಪ್ರೆಸೆಂಟ್ ಏನ್ ನೋಡ್ತೀವಲ್ಲ ನಾವು ಕಾಂಟಿನೆಂಟಲ್ ಬೌಂಡ್ರೀಸ್, ಆ ಕಾಂಟಿನೆಂಟಲ್ ಬೌಂಡ್ರೀಸ್ ಫಾರ್ಮ್ ಆಗಿದ್ದು ಅವಾಗ. ಸುಮಾರು ಕೋಸ್ಟಲ್ ಸುಮಾರು ಏನು ಕೆಳಗಡೆ ಸಬ್ಮರ್ಜ್ ಆಗಿರುವಂತ ಕೋಸ್ಟ್ ಏನ್ ನೋಡ್ತೀವಿ ನಾವು ಬಿಕಾಸ್ ಆಫ್ ಸಿ ಲೆವೆಲ್ ರೈಸ್, ಅಲ್ಲಿ ಪ್ರಾಬಬ್ಲಿ ಹುಡುಕಿದ್ರೆ ಈ ಪೇಲಿಯೋಲಿಥಿಕ್ ಸೆಟ್ಲ್ಮೆಂಟ್ಸ್ ಆಗಿರ್ಬೋದು, ಮೆಸೋಲಿಥಿಕ್ ಸೆಟ್ಲ್ಮೆಂಟ್ಸ್ ಆಗಿರ್ಬೋದು, ಇನ್ನೂ ಕೂಡ ಸಿಗಬಹುದು ನಮ್ಗೆ. ಅನ್ಫಾರ್ಚುನೇಟ್ಲಿ ಇನ್ನೂ ಕೂಡ ಯಾರು ಹುಡುಕಿಲ್ಲ.